ಹಲೋ ನಮಸ್ಕಾರ, ನಾನು ಅಕ್ಷಯ್. ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ಈಗ ನಾವು ಮೆಗಾ ಪೊಲಿಟಿಕಲ್ ಸರ್ವೆ ಒಂದನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಅತ್ಯಂತ ದೊಡ್ಡ ರಾಜಕೀಯ ಸರ್ವೆ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಕುರಿತಾದಂತಹ ಮೆಗಾ ಪೊಲಿಟಿಕಲ್ ಸರ್ವೆ. ಫ್ರೀಡಮ್ ಟಿವಿಯಲ್ಲಿ ಮೆಗಾ ಪೊಲಿಟಿಕಲ್ ಸರ್ವೆ. ಯಾವ ಮಿನಿಸ್ಟರ್ ಬೆಸ್ಟ್, ಯಾವ ಮಿನಿಸ್ಟರ್ ವೇಸ್ಟ್, ಯಾವ ಇಲಾಖೆಯ ಪ್ರಗತಿ ಎಷ್ಟರ ಮಟ್ಟಿಗಿದೆ, ಯಾವ ಸಚಿವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಒಂದು ಕಡೆ ಸುರ್ಜೇವಾಲಾ ಸಚಿವರ ಪ್ರಗತಿ ಪರಿಶೀಲನೆ ನಡೆಸಿರುವಂಥದ್ದು ವಿವಾದಕ್ಕೆ ಈಡಾಗಿತ್ತು. ಇತ್ತ ಫ್ರೀಡಮ್ ಟಿವಿ ಅಂದರೆ ನಾವು ಸಚಿವರ ಸ್ಫೋಟಕ ಸರ್ವೆಯನ್ನು ನಡೆಸಿದ್ದೀವಿ. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ದಾಖಲೆಯ ಸಮೇತ ಮಿನಿಸ್ಟರ್ ಪರ್ಫಾರ್ಮೆನ್ಸ್, ಅವರ ಕಾರ್ಯವೈಖರಿ, ಕಳೆದ 2 ವರ್ಷಗಳಲ್ಲಿ ಯಾವ ಸಚಿವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳುವಂಥದ್ದು ದೊಡ್ಡ ಪ್ರಯತ್ನವೇ, ದೊಡ್ಡ ಸವಾಲು, ದೊಡ್ಡ ಪ್ರಯತ್ನ. ಅದು ಸಚಿವ ಸ್ಥಾನ ಮತ್ತು ನಿರ್ದಿಷ್ಟ ಖಾತೆಗಳನ್ನು ಪಡೆದ ಬಳಿಕ ಯಾವ ಮಿನಿಸ್ಟರ್, ಯಾವ ಸಚಿವ, ಯಾವ ಮಂತ್ರಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಯಾರು ಬೆಸ್ಟ್, ಯಾರು ಲೀಸ್ಟ್, ಫಸ್ಟ್ ರ್ಯಾಂಕ್ ಯಾರು, ಕಡೆಯ ಸ್ಥಾನದಲ್ಲಿ ಯಾರಿದ್ದಾರೆ, ಲಾಸ್ಟ್ ಯಾರಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫ್ರೀಡಮ್ ಟಿವಿ ಒಂದು ಸಮೀಕ್ಷೆಯನ್ನು ಕೈಗೊಂಡಿದೆ. ಡೇಟಾ ಬೇಸ್ಡ್ ಸಮೀಕ್ಷೆ ಇದು, ಅಂದರೆ ದಾಖಲೆ ದತ್ತಾಂಶಗಳನ್ನು ಆಧರಿತವಾದಂತಹ ಸಮೀಕ್ಷೆ. ಅದರ ಆಧಾರದಲ್ಲಿ ಈ ಸಮೀಕ್ಷೆಯನ್ನು ಕೈಗೊಂಡಿರುವಂಥದ್ದು. ಅದರ ಆಧಾರದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ 33 ಮಂದಿ ಸಚಿವರ ಯೋಗ್ಯತೆ, ಅರ್ಹತೆ, ಅವರು ಮಾಡಿರುವಂತಹ ಕೆಲಸ, ಆ ಆಧಾರದಲ್ಲಿ ನಾವೀಗ ಈ ಸರ್ವೆಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಏನು ಇದೇ ವರ್ಷ ಸಚಿವರ ರಿಯಲ್ ಮೌಲ್ಯಮಾಪನ, ವ್ಯಾಲ್ಯೂಯೇಷನ್ ಅಂದರೆ ಇದೆ. ಯಾವ್ಯಾವ ಸಚಿವರು ತಮ್ಮ ತಮ್ಮ ಇಲಾಖೆಗೆ ಎಷ್ಟೆಷ್ಟು ಅನುದಾನವನ್ನು ತಂದಿದ್ದಾರೆ, ಸರ್ಕಾರ ಕೊಟ್ಟಂತ ಅನುದಾನದಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ, ಇಲಾಖೆಯ ಅಧಿಕಾರಿಗಳನ್ನು ದುಡಿಸಿ ಹೆಚ್ಚೆಚ್ಚು ಕೆಲಸವನ್ನು ಯಾರು ತೆಗೆಸಿದ್ದಾರೆ, ಯಾರಿಗೆ ಸಚಿವರಾಗಿ ಮುಂದುವರಿಯುವಂಥ ಅರ್ಹತೆ ಯೋಗ್ಯತೆ ಇದೆ, ಯಾರಿಗೆ ಸಚಿವರಾಗಿ ಮುಂದುವರಿಯುವಂತಹ ಅರ್ಹತೆ ಯೋಗ್ಯತೆ ಇಲ್ಲ, ಯಾವ ಸಚಿವರಿಗೆ ಗ್ರಾಂಟ್ ತರುವ, ಸರ್ಕಾರದಿಂದ ಅನುದಾನ ತರುವಂತಹ ಕೆಪಾಸಿಟಿ ಯಾರಿಗಿದೆ, ಯಾವ ಸಚಿವರಿಗೆ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಆಗಿರುವಂತಹ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವವನ್ನು ಬೀರಿ ತಮ್ಮ ಇಲಾಖೆಗೆ ಅನುದಾನವನ್ನು ತರುವಂತಹ ಕೆಪಾಸಿಟಿ ಇಲ್ಲ. ಫ್ರೀಡಮ್ ಟಿವಿ ಇಲಾಖಾವಾರು ಸಚಿವರ ರಿಪೋರ್ಟ್ ಕಾರ್ಡನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ ಇದು. ಕಾರಣ ಏನು ಅಂತ ಹೇಳಿದ್ರೆ, ಕೆಲವು ಸಚಿವರು ಯಾವ ಖಾತೆಯವರು ಅಂತಲೂ ಗೊತ್ತಾಗಲ್ಲ, ಅಥವಾ ಯಾವ ಖಾತೆಯ ಸಚಿವರು ಯಾವ ಸಚಿವರು ಯಾವ ಖಾತೆ ಮಾಡ್ತಾ ಇದ್ದಾರೆ, ಯಾವ ಖಾತೆಯನ್ನು ನೋಡ್ಕೊಳ್ತಾ ಇದ್ದಾರೆ, ಅಥವಾ ಯಾವ ಖಾತೆಗೆ ಯಾವ ಸಚಿವರು ಗೊತ್ತೇ ಆಗಲ್ಲ. ಅಷ್ಟರ ಮಟ್ಟಿಗೆ ನಿಷ್ಕ್ರಿಯ. ಏನವರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಮಾತ್ರ ಅವರ ಫೋಟೋ ಅಥವಾ ಅವರ ವಿಡಿಯೋ ಅಥವಾ ಅವರ ಸ್ಟೇಟ್ಮೆಂಟ್ಗಳು ಮೀಡಿಯಾದಲ್ಲಿ ಕಂಡಿಡ್ತವೆ. ಅದಾದ ಬಳಿಕ ಸಚಿವ ಸ್ಥಾನ ಹೋಗಬೇಕು. ಅಲ್ಲಿವರೆಗೆ ಪುಣ್ಯಾತ್ಮ ಯಾರು ಅಂತನೂ ಗೊತ್ತಿರಲ್ಲ. ಅಂತಹ ಕೆಲವು ಸಚಿವರಿದ್ದಾರೆ. ಸೊ ಸಚಿವರ ಕೆಲಸ, ಸರ್ಕಾರ ಹೇಗೆ ಕೆಲಸ ಮಾಡ್ತಿದೆ ಎನ್ನುವುದರ ಲೆಕ್ಕಾಚಾರ ಅದು. ಸಚಿವರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಕರೆಕ್ಟ್ ಆಗಿದೆ ಅಂತ. ಸಚಿವರು ಕೆಲಸನೇ ಮಾಡ್ತಾ ಇಲ್ಲ, ಕೊಟ್ಟಂತಹ ಸರ್ಕಾರಿ ಕಾರಿನಲ್ಲಿ PA ಇಟ್ಕೊಂಡು ಊರು ತುಂಬ ಸುತ್ತಕೊಂಡು ಸ್ಟೇಟ್ಮೆಂಟ್ಗಳನ್ನು ಕೊಡ್ಕೊಂಡು ಶೋ ಆಫ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಂತಹ ಸಚಿವರಿಂದ ಸರ್ಕಾರಕ್ಕೆ ಮಾತ್ರ ಅಲ್ಲ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೂ ಕೂಡ ನಷ್ಟ. ಕಾರಣ ದೊಡ್ಡ ದೊಡ್ಡ ಖಾತೆಗಳು ಸಿಕ್ಕಿರ್ತವೆ. ಕೆಲಸ ಮಾಡೋದು ಜನರಿಗೆ ಕಾಣಬೇಕು, ಗೊತ್ತಾಗಬೇಕು, ಅಥವಾ ಕೆಲಸ ಮಾಡಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಸರ್ಕಾರ ಕೆಲಸ ಮಾಡ್ತಿದೆ ಅಂತ ಹೇಳಿ ಜನರಿಗೆ ಆ ಥರದ ಒಪಿನಿಯನ್ ಬಂದು ಜನ ವೋಟ್ ಹಾಕ್ತಾರೆ. ಇಲ್ಲದಿದ್ದರೆ ಮನೆ ಕಳಿಸ್ತಾರೆ, ಪಕ್ಷವನ್ನೇ ಮನೆ ಕಳಿಸ್ಬಿಡ್ತಾರೆ. ಯಾವ್ಯಾವ ಸಚಿವರಿಗೆ ಎಷ್ಟೆಷ್ಟು ಅನುದಾನ ಘೋಷಣೆಯಾಗಿದೆ, ಘೋಷಣೆಯಾದಂಥ ಅನುದಾನದಲ್ಲಿ ಎಷ್ಟೆಷ್ಟು ರಿಲೀಸ್ ಆಗಿದೆ,
ಈ ಪೈಕಿ ಎಷ್ಟು ಅನುದಾನವನ್ನು ಖರ್ಚು ಮಾಡಿದ್ದಾರೆ ಸಚಿವರು? ಯೋಜನೆಗಳ ಅನುಷ್ಠಾನದಲ್ಲಿ ಯಾವ ಸಚಿವರು ಮುಂದಿದ್ದಾರೆ? ಯಾವ ಸಚಿವರಿಗೆ ಇಲಾಖೆಯ ಮೇಲೆ ನಿಯಂತ್ರಣ ಇದೆ? ಯಾರಿಗೆ, ಯಾವ ಸಚಿವರ ಮಾತನ್ನ ಇಲಾಖೆಯವರು ಕೇಳ್ತಾನೆ ಇಲ್ಲ. ಇನ್ನೊಬ್ಬ ಮಂತ್ರಿ ಇದ್ರೇನಂತೆ ಅಂತೇಳಿ ಆಫೀಸರ್ಗಳು ಕೂಡ ಹೆಗಲೋರಿಸ್ಕೊಂಡು ಹೋಗುವ ಮಟ್ಟಕ್ಕೆ ಕೆಲವು ಮಂತ್ರಿಗಳು ಇರ್ತಾರೆ, ಅಷ್ಟು ಅಸಮರ್ಥರು ಇರ್ತಾರೆ. ಫ್ರೀಡಂ ಟಿವಿಯಲ್ಲಿ ಎಲ್ಲ ಇಲಾಖೆಗಳ ಅಂದರೆ ಎಲ್ಲ ಸಚಿವರ ಅಂಕಿ ಅಂಶದ ನಿರ್ದಿಷ್ಟ, ಖಚಿತ, ಸ್ಪಷ್ಟವಾದಂತಹ ರಿಪೋರ್ಟ್ ಇದು, ಅಕ್ಯುರೇಟ್ ರಿಪೋರ್ಟ್, ದಾಖಲೆ ಸಮೇತ, ದತ್ತಾಂಶ ಸಮೇತ. ಅನುದಾನ ತರುವಂಥದ್ದು ದೊಡ್ಡ ಸಾಹಸ ಇಲಾಖೆಗಳಿಗೆ. ತಂದಂಥ ಅನುದಾನವನ್ನ ನಿಗದಿತ ಅವಧಿಯಲ್ಲಿ ಅಥವಾ ನಿಗದಿತ ಆರ್ಥಿಕ ವರ್ಷದಲ್ಲಿ ಬಳಸಿಕೊಳ್ಳುವಂಥದ್ದು ಕೂಡ ಜಾಣತನ ಅದಿರಬೇಕು. ಇಲ್ಲದಿದ್ದರೆ ಇಲಾಖೆಗೆ ಬಂದಂತಹ ದುಡ್ಡು ಯಾವ ಉದ್ದೇಶಕ್ಕೋಸ್ಕರ ಯಾವ ಅವಧಿಯಲ್ಲಿ ಬಂದಿರುತ್ತೋ ಅದು ಬಳಕೆ ಆಗದೇ ಇದ್ದರೆ ಆ ದುಡ್ಡು ವಾಪಸ್ ಹೋಗುತ್ತೆ ಖಜಾನೆಗೆ, ಬಳಕೆ ಆಗಿಲ್ಲ ಅಂಥೇಳಿ. ಸೊ ಅಲ್ಲಿಗೆ ಲೆಕ್ಕಪತ್ರದಲ್ಲಿ ಅಥವಾ ಬಜೆಟ್ ಘೋಷಣೆಯಲ್ಲಿ ದುಡ್ಡು ಕೊಟ್ಟಿದ್ದೇವೆ ಅಂತಿದ್ರೂ ಕೂಡ ಯೂಸ್ ಆಗಲ್ಲ. ಬಳಸ್ಕೊಳ್ಬೇಕು, ಅದನ್ನು ಬಳಕೆ ಮಾಡಬೇಕು. ದುಡ್ಡು ಅನುದಾನ ತಂದು ಇಲಾಖೆಯ ಖಜಾನೆಯಲ್ಲಿ ಇಟ್ಟರೆ ಏನು ಪ್ರಯೋಜನ ಇಲ್ಲ. ಮತ್ತು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಬೇಕು. ಇವೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ಮ್ಯಾಟ್ರ್ ಆಗ್ತದೆ. ಸೊ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ಸರ್ಕಾರದ 33 ಮಂದಿ ಸಚಿವರ ಲೆಕ್ಕಾಚಾರವನ್ನು ವಿತ್ ಡೇಟಾ, ದತ್ತಾಂಶ ಸಹಿತ ನಿಮ್ಮ ಮುಂದೆ ನಾವೀಗ ಇಡ್ತೀವಿ. ಸೊ ಮೊದಲಿಗೆ ಕೆಜೆ ಜಾರ್ಜ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವ, ಇಂಧನ ಇಲಾಖೆಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತೇಳಿ ಒಂದು ಸಲ ನೋಡೋಣ. ಇಂಧನ ಇಲಾಖೆಗೆ 26,896 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಅನುದಾನ ಘೋಷಣೆ ಆಗಿತ್ತು. ಮೊದಲ 2.5 ತಿಂಗಳಲ್ಲಿ 7,752 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಬಿಡುಗಡೆಯಾದ ಹಣದಲ್ಲಿ ಬರೋಬ್ಬರಿ 7,748 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಸೊ ಅಲ್ಲಿಗೆ ಮಾನ್ಯ ಇಂಧನ ಇಲಾಖೆಯ ಸಚಿವರು ತಮಗೆ ಬಿಡುಗಡೆಯಾದಂತಹ ಹಣದಲ್ಲಿ ಬಹುತೇಕ ಎಲ್ಲವನ್ನೂ ಬಳಸ್ಕೊಂಡಿದ್ದಾರೆ. ಅಲ್ಲಿ 4 ಕೋಟಿ ರೂಪಾಯಿ ಮಾತ್ರ ವೇರಿಯೇಷನ್ ಕಾಣಿಸ್ತಾ ಇರುವಂಥದ್ದು. ಬಿಡುಗಡೆಯಾದಂತಹ ಅನುದಾನ ಮತ್ತು ಬಳಕೆಯಾದಂಥ ಅನುದಾನ ಇದರಲ್ಲಿ ಕೇವಲ 4 ಕೋಟಿ ರೂಪಾಯಿ ಅಷ್ಟೇ ವೇರಿಯೇಷನ್ ಇದೆ. ಬಟ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಷ್ಟು 26,896 ಕೋಟಿ ರೂಪಾಯಿ. ಇನ್ನು ಆರ್ಥಿಕ ವರ್ಷ ಮುಗಿಲಿಕ್ಕೆ ಇನ್ನೂ ಟೈಮ್ ಇದೆ. ಮುಂದಿನ ವರ್ಷದ ಮಾರ್ಚ್ ತಿಂಗಳ ಅಂತ್ಯಕ್ಕೆ ಆರ್ಥಿಕ ವರ್ಷ ಮುಗಿಯುವಂಥದ್ದು. ಆ ಆರ್ಥಿಕ ವರ್ಷದ ಅಂತ್ಯದ ಒಳಗಡೆ ಇಷ್ಟು ದೊಡ್ಡ ಪ್ರಮಾಣದ ಅಮೌಂಟ್ ಕಂಪ್ಲೀಟ್ ಆಗಿ ರಿಲೀಸ್ ಆಗಬೇಕು. ಸೊ ಈಗ ರಿಲೀಸ್ ಆಗಿರುವಂಥ ಅನುದಾನ ಏನಿದೆ 7,752 ಕೋಟಿ ರೂಪಾಯಿ. ಅದರಲ್ಲಿ 7,748 ಕೋಟಿ ರೂಪಾಯಿಯನ್ನು ಮಾನ್ಯ ಇಂಧನ ಸಚಿವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಕೆಜೆ ಜಾರ್ಜ್ ಅವರು ಬಳಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಪ್ರದರ್ಶನವನ್ನೇ ಕೊಟ್ಟಿದ್ದಾರೆ ಅಂಥೇಳಿ ನಾವು ಹೇಳ್ಬೋದು. ಬಜೆಟ್ನಲ್ಲಿ ಘೋಷಣೆ ಅಂತ ಹೇಳಿದ್ರೆ ಅದು ಆರ್ಥಿಕ ವರ್ಷ ಶುರುವಾಗುವಂಥದ್ದು ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕಿನಿಂದ ಮಾರ್ಚ್ ಅಂತ್ಯದವರೆಗೆ ಆರ್ಥಿಕ ವರ್ಷ ಇರುತ್ತೆ. ಅಂದರೆ ಈ ಏಪ್ರಿಲ್ 1ನೇ ತಾರೀಕಿನಿಂದ ಮುಂದಿನ ವರ್ಷದ ಮಾರ್ಚ್ ಅಂತ್ಯದವರೆಗೆ. ಸೊ ಈಗ ಏನು ಬಿಡುಗಡೆ ಆಗಿರುವಂಥದ್ದು ಅದು 7,752 ಕೋಟಿ ರೂಪಾಯಿ. ಈಗ ಮೊದಲ ತ್ರೈಮಾಸಿಕ ಅವಧಿ ಅಂತ ಹೇಳಿದ್ರೆ ಏಪ್ರಿಲ್, ಮೇ, ಜೂನ್ ಮೊದಲ ತ್ರೈಮಾಸಿಕ ಅವಧಿ. ಸೊ ಬಳಕೆ ಮಾಡಿದ್ದಾರೆ, ಅನುದಾನದಲ್ಲಿ ಬಳಕೆ ಮಾಡಿದ್ದಾರೆ ಕೆಜೆ ಜಾರ್ಜ್ ಅವರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮತ್ತೊಬ್ಬ ಆಪ್ತ ಸಚಿವ, ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ
ವಸತಿ ಇಲಾಖೆಯ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಸತಿ ಇಲಾಖೆಗೆ, ಇವರಿಗೆ 2 ಖಾತೆ ಇದೆ. ಅದರಲ್ಲಿ ವಸತಿ ಇಲಾಖೆಗೆ 4,393 ಕೋಟಿ ರೂಪಾಯಿಯನ್ನ 4,393 ಕೋಟಿ ರೂಪಾಯಿ ಮೊತ್ತವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. ಅದರಲ್ಲಿ 995 ಕೋಟಿ ರೂಪಾಯಿ ವೆಚ್ಚ ಆಗಿದೆ. 995 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ 342 ಕೋಟಿ ರೂಪಾಯಿ ಮೊದಲ 2.5 ತಿಂಗಳಲ್ಲಿ, ಅಂದರೆ ಮೊದಲ ತ್ರೈಮಾಸಿಕ ಅವಧಿಯಲ್ಲಿ 995 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. 342 ಕೋಟಿ ರೂಪಾಯಿ ವೆಚ್ಚ ಆಗಿದೆ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಯಲ್ಲಿ. ಇನ್ನು ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡ ಅವರದ್ದು. ಕಂದಾಯ ಇಲಾಖೆಗೆ ಬಜೆಟ್ನಲ್ಲಿ 12,368 ಕೋಟಿ ರೂಪಾಯಿ ಘೋಷಣೆ ಆಗಿರುವಂಥದ್ದು. ಮೊದಲ 2.5 ತಿಂಗಳು, ಮೊದಲ ತ್ರೈಮಾಸಿಕ ಅವಧಿಯಲ್ಲಿ 5,195 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಅದರಲ್ಲಿ 2,705 ಕೋಟಿ ರೂಪಾಯಿ ವೆಚ್ಚ ಆಗಿದೆ. 2,705 ಕೋಟಿ ರೂಪಾಯಿ ಅಂದರೆ 50%ಕ್ಕಿಂತ ಜಾಸ್ತಿ ಮೊತ್ತವನ್ನು ಮಾನ್ಯ ಕಂದಾಯ ಸಚಿವರು ತಮ್ಮ ಇಲಾಖೆಯಲ್ಲಿ ಬಳಸಿಕೊಂಡಿದ್ದಾರೆ. ಬಿಡುಗಡೆ ಆಗಿರುವಂಥದ್ದು 5,195 ಕೋಟಿ ರೂಪಾಯಿ. ಈಗ ಬಜೆಟ್ನಲ್ಲಿ ಘೋಷಣೆ ಅಂತ ಹೇಳಿದ್ರೆ, ಈ ವರ್ಷದ ಏಪ್ರಿಲ್ 1ನೇ ತಾರೀಕಿನಿಂದ ಮುಂದಿನ ವರ್ಷದ ಮಾರ್ಚ್ವರೆಗೂ ಕೂಡ ಟೈಮ್ ಇರುತ್ತೆ. ಒಂದು ಬಜೆಟ್ನ ಅವಧಿ ಅದು. ಸೊ 4 ತ್ರೈಮಾಸಿಕ ಅವಧಿಗಳಿರ್ತವೆ. ಏಪ್ರಿಲ್ನಿಂದ ಜೂನ್, ಅದಾದ ಬಳಿಕ 3 ತಿಂಗಳು ತ್ರೈಮಾಸಿಕ ಅವಧಿ. ಸೊ ಮೊದಲ 2.5 ತಿಂಗಳಲ್ಲಿ ಕಂದಾಯ ಇಲಾಖೆಗೆ 5,195 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದರಲ್ಲಿ 2,705 ಕೋಟಿ ರೂಪಾಯಿ ಅಂದರೆ 50%ಕ್ಕಿಂತ ಜಾಸ್ತಿ ಮೊತ್ತವನ್ನು ಕಂದಾಯ ಇಲಾಖೆಯ ಸಚಿವರು ಬಳಕೆ ಮಾಡಿಕೊಂಡಿದ್ದಾರೆ. ಇನ್ನು ಕೆ ವೆಂಕಟೇಶ್ ಪಶುಸಂಗೋಪನೆಯ ಸಚಿವರು ಬಜೆಟ್ನಲ್ಲಿ 3,541 ಕೋಟಿ ರೂಪಾಯಿ ಘೋಷಣೆಯಾಗಿತ್ತು. ಅದರಲ್ಲಿ 885 ಕೋಟಿ ರೂಪಾಯಿ ಮೊತ್ತವನ್ನು ಮೊದಲ 2.5 ತಿಂಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ 715 ಕೋಟಿ ರೂಪಾಯಿ ಮೊತ್ತವನ್ನು ಪಶುಸಂಗೋಪನಾ ಇಲಾಖೆ ಬಳಸಿಕೊಂಡಿದೆ. ಒಟ್ಟು ಅನುದಾನ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಎಷ್ಟು ಅನುದಾನ ಬಿಡುಗಡೆ ಆಗಬೇಕಿತ್ತು ಅದರಲ್ಲಿ ಸದ್ಯಕ್ಕೆ 20.19% ಮೊತ್ತವನ್ನು ಮಾನ್ಯ ಸಚಿವರು ಕೆ ವೆಂಕಟೇಶ್ ಅವರ ಇಲಾಖೆ ಪಶುಸಂಗೋಪನಾ ಇಲಾಖೆ ಬಳಕೆ ಮಾಡಿಕೊಂಡಿದೆ. 3,541 ಕೋಟಿ ರೂಪಾಯಿ. ಇನ್ನು ಸಂಸದೀಯ ವ್ಯವಹಾರ ಮತ್ತು ಕಾನೂನು ಸಚಿವರು ಒಟ್ಟು 2,534 ಕೋಟಿ ರೂಪಾಯಿ ಅನುದಾನ ಘೋಷಣೆ ಆಗಿರುವಂಥದ್ದು. ಬಜೆಟ್ನಲ್ಲಿ ಬಿಡುಗಡೆ ಆಗಿರುವಂಥದ್ದು 1,992 ಕೋಟಿ ರೂಪಾಯಿ. ಬಳಕೆಯಾಗಿರುವಂತಹ ಅನುದಾನ 478 ಕೋಟಿ ರೂಪಾಯಿ. ಒಟ್ಟು ಅನುದಾನ ಅಂದರೆ ಒಂದು ಬಜೆಟ್ನಲ್ಲಿ ಘೋಷಣೆಯಾದಂತಹ ಅನುದಾನದ 18.89% ಮೊತ್ತವನ್ನು ಮಾನ್ಯ ಕಾನೂನು ಸಚಿವರು ಬಳಸ್ಕೊಂಡಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವರು ಕೂಡ ಹೌದು, ಎಚ್ ಕೆ ಪಾಟೀಲ್ ಅವರು. ಇನ್ನು ಗೃಹ ಇಲಾಖೆ ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥ ಅನುದಾನ 12,985 ಕೋಟಿ. ಅದರಲ್ಲಿ ಬಿಡುಗಡೆ ಆಗಿರುವಂಥ ಅನುದಾನ 5,295 ಕೋಟಿ. ಬಳಕೆ ಆಗಿರುವಂಥ ಅನುದಾನ 2,439 ಕೋಟಿ. ಸೊ ಒಟ್ಟು ಅನುದಾನ ಒಂದು ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥ ಒಟ್ಟು ಅನುದಾನ ಏನಿದೆ ಅದರಲ್ಲಿ 18.79% ಮೊತ್ತವನ್ನು ಗೃಹ ಇಲಾಖೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಇಲಾಖೆ ಬಳಸಿಕೊಂಡಿದೆ. ಇನ್ನು
ಉನ್ನತ ಶಿಕ್ಷಣ ಇಲಾಖೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆಗೆ 5,858.27 ಕೋಟಿ ರೂಪಾಯಿ ಅನುದಾನ ಘೋಷಣೆಯಾಗಿತ್ತು ಬಜೆಟ್ನಲ್ಲಿ. ಅದರಲ್ಲಿ ಮೊದಲ ಎರಡೂವರೆ ತಿಂಗಳಲ್ಲಿ 1,730 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಅದರಲ್ಲಿ ಬಳಕೆ ಆಗಿರುವಂಥ ಅನುದಾನ 1,078 ಕೋಟಿ ರೂಪಾಯಿ. ಸೊ ನಿಯರ್ಲಿ 660 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮಾನ್ಯ ಸಚಿವರು ಇನ್ನೂ ಕೂಡ ಬಳಕೆ ಮಾಡಿಕೊಂಡಿಲ್ಲ. ತಮ್ಮ ಇಲಾಖೆಗೆ ಬಿಡುಗಡೆ ಆಗಿರುವಂತಹ ಮೊತ್ತ ಏನಿತ್ತು ಅದನ್ನು. ಇನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಇಲಾಖೆ ಇದು. ಬಜೆಟ್ನಲ್ಲಿ 4,986 ಕೋಟಿ ರೂಪಾಯಿ ಮೊತ್ತದ ಅನುದಾನವನ್ನು ಘೋಷಣೆ ಮಾಡಲಾಗಿತ್ತು. ಅದರಲ್ಲಿ ಬಿಡುಗಡೆ ಆಗಿರುವಂಥ ಅನುದಾನ 997.62 ಕೋಟಿ ರೂಪಾಯಿ. ಅದರಲ್ಲಿ ಬಳಕೆ ಆಗಿರುವಂತಹ ಅನುದಾನ 879 ಕೋಟಿ ರೂಪಾಯಿ. ಅಂದರೆ ಒಟ್ಟು ಅನುದಾನ ಇಡೀ ಬಜೆಟ್ನಲ್ಲಿ ಘೋಷಣೆ ಆಗಿದ್ದಂತಹ ಫಂಡ್ ಏನಿತ್ತು ಆ ಫಂಡ್ನಲ್ಲಿ 17.64% ಮೊತ್ತವನ್ನು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ವೈದ್ಯಕೀಯ ಶಿಕ್ಷಣ ಇಲಾಖೆ ಬಳಸಿಕೊಂಡಿದೆ. ಇನ್ನು ಶಾಲಾ ಶಿಕ್ಷಣ ಇಲಾಖೆಯ ಸಚಿವರು ಮಾತು ಜಾಸ್ತಿ ಕೆಲಸ ಕಮ್ಮಿ, ಡೇಟಾಗಳು ಕೂಡ ಅದನ್ನೇ ಹೇಳುತ್ತಿದ್ದಾವೆ. ಮಾತು ಜಾಸ್ತಿ ಕೆಲಸ ಕಮ್ಮಿ. ಈ SSLC ಫಲಿತಾಂಶ ಪ್ರಕಟ ಆದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ಮಾಡಿದರು. ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ. ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳ್ತಾರೆ, ಅಲ್ಲರಿ ಹಣಕಾಸು ಇಲಾಖೆಯಿಂದಲೇ ಅನುದಾನ ಬಿಡುಗಡೆ ಆಗಿದ್ರೂ ಕೂಡ ಶಾಲಾ ಕೊಠಡಿಗಳಲ್ಲಿ ಸಮಸ್ಯೆ, ಶಿಕ್ಷಕರ ಸಮಸ್ಯೆ, ಮೂಲಭೂತ ಸೌಕರ್ಯದ ಸಮಸ್ಯೆ, ಏನಕ್ಕೆ ಯಾಕೆ ಬಳಕೆ ಮಾಡ್ಕೊಳ್ತಾ ಇಲ್ಲ ಫಂಡನ್ನು ಅಂಥೇಳಿ ಮುಖ್ಯಮಂತ್ರಿಗಳು ಶಾಲಾ ಶಿಕ್ಷಣ ಸಚಿವರ ಎದುರುಗಡೆ ಕೇಳ್ತಾರೆ. ಸೊ ಮಾತು ಜಾಸ್ತಿ ಕೆಲಸ ಕಮ್ಮಿ, ಅತಿಯಾದಂತಹ ಮಾತು. ಮಧು ಬಂಗಾರಪ್ಪ 39,427.77 ಕೋಟಿ ರೂಪಾಯಿ, 39,427 ಕೋಟಿ ರೂಪಾಯಿ. ಅದರಲ್ಲಿ ನಿಯರ್ಲಿ ಮೂರನೇ ಒಂದು ಭಾಗದಷ್ಟು ಅನುದಾನ ಬಿಡುಗಡೆ ಆಗಿಬಿಟ್ಟಿದೆ. 11,386.71 ಕೋಟಿ ರೂಪಾಯಿ. ಬಳಕೆ ಮಾಡಿರುವಂಥದ್ದು ಎಷ್ಟು ಅಂತ ಹೇಳಿದ್ರೆ ಕೇವಲ 6,479 ಕೋಟಿ ರೂಪಾಯಿ. ಮಧು ಬಂಗಾರಪ್ಪ ಮೊದಲ ಬಾರಿಗೆ ಸಚಿವರು ಸಿಕ್ಕಿರುವಂತಹ ಖಾತೆ ದೊಡ್ಡ ಖಾತೆ. ತಮ್ಮ ಹೆಸರನ್ನು ಕರ್ನಾಟಕದ ಆಡಳಿತದ ವಿಚಾರದಲ್ಲಿ ಚಿರಸ್ಥಾಯಿಯನ್ನಾಗಿ ಮಾಡಬಹುದಾದಂಥ ಒಂದು ಇಲಾಖೆ ಯುವ ರಾಜಕಾರಣಿ ಮಧು ಬಂಗಾರಪ್ಪ ಅವರಿಗೆ ಸಿಕ್ತು. ಆದರೆ ಅದನ್ನು ಸಮರ್ಥವಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಬೇಡವಾಗಿರುವಂತಹ ತರಲೆ ಐಡಿಯಾಗಳನ್ನು ಇಟ್ಕೊಂಡು SSLCಯಲ್ಲಿ ಮಾರ್ಕ್ಸ್ ಕಮ್ಮಿ ಮಾಡಿ ರಿಸಲ್ಟ್ ತಗೊಳ್ಳೋದು ಹೇಗೆ? ಕನ್ನಡದ ಸೊ ಸ್ಪೀಕರ್ ಮಾರ್ಕ್ಸ್ ಕಾರ್ಡ್ ಇವರು ಸರ್ಕಾರದ ಭಾಗ ಅಲ್ಲ. ವಿಧಾನಸಭೆಯ ಸ್ಪೀಕರ್ ಸರ್ಕಾರದ ಭಾಗ ಅಲ್ಲ. ಆದರೂ ಕೂಡ ಇವರನ್ನು ನಾವು ಏನಕ್ಕೆ ಲೆಕ್ಕಕ್ಕೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಪ್ರಭಾವಿ ಸರ್ಕಾರದಲ್ಲಿ ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥದ್ದು 491.89 ಕೋಟಿ, ಬಿಡುಗಡೆ ಆಗಿರುವಂಥ ಅನುದಾನ 383.14 ಕೋಟಿ, ಬಳಕೆ ಆಗಿರುವಂಥ ಅನುದಾನ 199.4 ಕೋಟಿ. ಇದು ವಿಧಾನ ಮಂಡಲಕ್ಕೆ ಸಂಬಂಧಪಟ್ಟಂಥ ಅನುದಾನ ಇದು. ಸೊ ಒಟ್ಟು ಅನುದಾನ ಏನಿತ್ತು ಅದರಲ್ಲೇ ಬಹುತೇಕ ಫಂಡನ್ನು ಖರ್ಚು ಮಾಡಿದ್ದಾರೆ ಸ್ಪೀಕರ್ UT ಖಾದರ್ ಅವರು. ತೋಟಗಾರಿಕಾ ಇಲಾಖೆಯ ಸಚಿವರು SS ಮಲ್ಲಿಕಾರ್ಜುನ್ ಇವರಿಗೆ 1,536 ಕೋಟಿ ರೂಪಾಯಿ ಇವರ ಇಲಾಖೆಗೆ ಘೋಷಣೆಯಾಗಿದ್ದು ಬಜೆಟ್ನಲ್ಲಿ. ಇಲ್ಲಿವರೆಗೆ ಅಂದರೆ 2.5 ತಿಂಗಳಲ್ಲಿ ಒಟ್ಟು 632 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದರಲ್ಲಿ 250 ಕೋಟಿ ರೂಪಾಯಿಯನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಒಟ್ಟು ಬಜೆಟ್ನ
ಫಂಡಿಂಗ್ ಏನಿತ್ತು ಅದರಲ್ಲಿ 16.32% ಮೊತ್ತವನ್ನು ಇವರು ಖರ್ಚು ಮಾಡಿದ್ದಾರೆ. ನಾವೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಪ್ರಮುಖ 10 ಸಚಿವರ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಟ್ವಿ. ಯಾರು ಎಷ್ಟು ಅನುದಾನ ತಂದಿದ್ದಾರೆ ತಮ್ಮ ಇಲಾಖೆಗೆ, ತಂದಂತ ಅನುದಾನದಲ್ಲಿ ಯಾರು ಎಷ್ಟು ಬಳಕೆಯನ್ನ ಮಾಡಿದ್ದಾರೆ. ಸೊ ಅನುದಾನ ಬಳಕೆಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಮೊದಲನೆಯ ಸ್ಥಾನ, ಫಸ್ಟ್ ರ್ಯಾಂಕ್ ಕೆಜೆ ಜಾರ್ಜ್. ಅನುದಾನ ಬಳಕೆಯಲ್ಲಿ ನಂಬರ್ 1 ಮಿನಿಸ್ಟರ್ ಕೆಜೆ ಜಾರ್ಜ್, ನಂಬರ್ 2 ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು, ನಂಬರ್ 3 ಮಿನಿಸ್ಟರ್ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ, ನಂಬರ್ 4 ಪಶುಸಂಗೋಪನೆ ಸಚಿವರು ವೆಂಕಟೇಶ್, ನಂಬರ್ 5 ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್, ನಂಬರ್ 6 ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನಂಬರ್ 7 ಡಾಕ್ಟರ್ ಎಂ.ಸಿ. ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು, ನಂಬರ್ 8 ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು, ನಂಬರ್ 9 ಶಿಕ್ಷಣ ಸಚಿವರು ಅವರೇ ಡುಮ್ಕಿ ಹೊಡೆದಿದ್ದಾರೆ, ಡುಮ್ಕಿ ಸಚಿವ ಮಧು ಬಂಗಾರಪ್ಪ, ನಂಬರ್ 10 ಎಸ್ ಮಲ್ಲಿಕಾರ್ಜುನ್ ತೋಟಗಾರಿಕೆ ಇಲಾಖೆ. ತುಂಬ ಇಂಪಾರ್ಟೆಂಟ್ ಇಲಾಖೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಕಂದಾಯ, ಶಿಕ್ಷಣ. ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪ ಅವರಿಗೆ ಸಿಕ್ಕಂಥ ಅಪರೂಪದ ಅದ್ಭುತ ಅವಕಾಶ. ಅದನ್ನು ಹೇಗೆ ಬಳಸ್ಕೋಬೇಕಿತ್ತು ಅಂತ ಹೇಳಿದ್ರೆ ಮಧು ಬಂಗಾರಪ್ಪ ಮೀರಿಸ್ಬೇಕಿತ್ತು ಎಲ್ಲರನ್ನ. ಅವಕಾಶಗಳಿದ್ವು, ಆದರೆ ಎಲ್ಲ ತರಲೆ ಐಡಿಯಾಗಳು. SSLC ಪರೀಕ್ಷೆಯಲ್ಲಿ 125 ಇರತಕ್ಕಂಥ ಕನ್ನಡ ಪರೀಕ್ಷೆಯ ಅಂಕವನ್ನು 100ಕ್ಕೆ ತರೋಣ, 35 ಪಾಸ್ ಮಾರ್ಕ್ಸ್ ಬೇಡ 33ಕ್ಕೆ ತರೋಣ ಅಥವಾ 30ಕ್ಕೆ ತರೋಣ. ರಿಸಲ್ಟ್ ದೊಡ್ಡದಾಗಿ ಬರುತ್ತಲ್ಲ. ಐಡಿಯಾಗಳು ನೋಡಿ, ಎಲ್ಲ ಅಡ್ಡದಾರಿಗಳೇ ಇರುವಂಥದ್ದು. 40 ಮಾಡಿದ್ರೆ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. 33 ಮಾಡಿದ್ರೆ ಅಥವಾ 30 ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಬಂದಾಗ ಎಲ್ಲರೂ ಹೇಳ್ಬೋದಲ್ಲ, ಶಿಕ್ಷಣ ಸಚಿವರ ಅದ್ಭುತ ಸಾಧನೆ, SSLCಯಲ್ಲಿ ಎಲ್ಲರೂ ಪಾಸ್ ಅಂತೇಳಿ, ದಾಖಲೆಯ ಫಲಿತಾಂಶ ಅಂತೇಳಿ. ಬಟ್ ಸತ್ಯ ಏನು? ಕನ್ನಡದ ಪರೀಕ್ಷೆಯ ಅಂಕವನ್ನು SSLCಯಲ್ಲಿ 125ರಿಂದ 100ಕ್ಕೆ ತರಲಿಕ್ಕೆ ಯೋಚನೆ ಮಾಡಿದಂಥ ಒಬ್ಬ ಶಿಕ್ಷಣ ಸಚಿವ. ಇವ್ರನ್ನೆಲ್ಲ ನಂಬಿಕೊಂಡು ಇಲಾಖೆಯನ್ನು ಕೊಟ್ಟಿದ್ದೀವಿ. ಈ ಶಿಕ್ಷಣ ಇಲಾಖೆ ಇಡೀ ದೇಶದ ಭವಿಷ್ಯವನ್ನು ರೂಪಿಸುವಂಥ ಇಲಾಖೆ, ಅದನ್ನೇ ಕೊಟ್ಬಿಟ್ಟಿದ್ದೀವಿ ಇವ್ರ ಕೈಗೆ. ಮಾತಾಡಿದ್ರೆ ಉಲ್ಟಾ ಮಾತಾಡ್ತಾರೆ ಆಮೇಲೆ ಮಧು ಬಂಗಾರಪ್ಪ. ಸೊ ಕೆಜೆ ಜಾರ್ಜ್ ಇಂಧನ ಇಲಾಖೆ, ಗೃಹ ಜ್ಯೋತಿ ಯೋಜನೆಯ ನಿರ್ವಹಣೆ ಮಾಡುವಂಥ ಇಲಾಖೆ ಕೂಡ ಅವರದ್ದೇ ಆಗಿರೋದ್ರಿಂದಾಗಿ ಸೊ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್, BR ಪಾಟೀಲ್ ಅವರು ಬೀದಿ ಬದಿಯಲ್ಲಿ ಬೀದಿ ನಡುವಲ್ಲಿ ನಿಂತ್ಕೊಂಡು ಮಾನ ತೆಗೆದ್ರು ಜಮೀರ್ ಅಹಮದ್ ಖಾನ್ ಅವರು. ಬಟ್ ಫಂಡನ್ನು ಬಳಕೆ ಮಾಡಿದಂಥ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ 2ನೇ ಸ್ಥಾನದಲ್ಲಿದ್ದಾರೆ. ಕಂದಾಯ ಸಚಿವರು, ಯಾಕೋ ಕಂದಾಯ ಸಚಿವರು ಇತ್ತೀಚೆಗೆ ಅಧಿಕಾರಿಗಳ ವಿರುದ್ಧ ಗುರು ಅಂತಾರೆ. ಎಲ್ಲ ಕಡೆ ಹೋದಾಗಲೂ ಕೂಡ ತಮ್ಮ ಕಂದಾಯ ಇಲಾಖೆಯ ಯಾವುದೇ ಕಚೇರಿಗೆ ಹೋದರೂ ಕೂಡ ಕಂದಾಯ ಇಲಾಖೆಯ ಸಚಿವ ಕೃಷ್ಣ ಬೈರೇಗೌಡ ಅವರ ಸಿಟ್ಟು ಗಮನಿಸ್ಬೋದು ನಾವು. ಕೆಲವು ಆಫೀಸರ್ಗಳು, ಕೆಲವು ಸಿಬ್ಬಂದಿ ಟೈಮಿಗೆ ಸರಿಯಾಗಿ ಬರಲ್ಲ, ಮಾತು ಕೇಳಲ್ಲ, ಅವರಿಗೆ ಸರ್ಕಾರ ಇರುತ್ತೆ, ಬಿಡುತ್ತೆ, ಸಂಬಳ ಬರುತ್ತೆ ಖಜಾನೆಯಿಂದ ತಿಂಗಳಿಗೆ ಅನ್ನೋ ಲೆವೆಲಿಗಿದೆ ಪರಿಸ್ಥಿತಿ ಕಂದಾಯ ಇಲಾಖೆದ್ದು. ಬಟ್ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಕೃಷ್ಣ ಬೈರೇಗೌಡ ಅವರು. ಫಾರ್ ಎಕ್ಸಾಂಪಲ್, ಈಗ RTCಗೆ ಆಧಾರ್ ಲಿಂಕ್ ಮಾಡುವಂಥದ್ದು, ಮತ್ತು ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳನ್ನು, ಸಬ್ ರಿಜಿಸ್ಟ್ರ್
ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಮೋಡ್ದಾಗ ಈ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅನುದಾನವನ್ನು ಮೀರಿದಂತಹ ಕೆಲಸಗಳಿರ್ತವೆ, ಚಾರಿತ್ರಿಕ ಕೆಲಸಗಳು, ಅವನ್ನು ಕೂಡ ಗಮನಿಸಬೇಕಾಗತ್ತೆ. ಒಬ್ಬ ಸಚಿವರ ನೈಪುಣ್ಯತೆ, ಅವರ ಕೆಲಸದ ವೈಖರಿ, ಅವರು ಎಷ್ಟರ ಮಟ್ಟಿಗೆ ಜನಪರ ಇದ್ದಾರೆ ಅಂಥೇಳಿ ಆ ಕಾರ್ಯಕ್ರಮಗಳನ್ನು ಕೂಡ ನೋಡಿ ನಾವು ಅವರಿಗೆ ರ್ಯಾಂಕನ್ನು ಕೊಡಬಹುದು. ಸೊ ಇದು ನಮ್ಮ ಫ್ರೀಡಮ್ ಟಿವಿಯ ಸರ್ವೆ. ಇದು KJ ಜಾರ್ಜ್ ಬೆಸ್ಟ್ ಮಿನಿಸ್ಟರ್. ಶೀಘ್ರದಲ್ಲೇ ರಿವೀಲ್ ಮಾಡ್ತೀವಿ ವರ್ಸ್ಟ್ ಮಿನಿಸ್ಟರ್. ಕಳಪೆ ಸಚಿವರು, ಕಳಪೆ ಶಾಸಕರ ಪಟ್ಟಿಯನ್ನು ನಾವು ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಇಡ್ತೀವಿ. ಇದು ಪಾರ್ಟ್ 1 ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.